ಅದ್ಯಾಕಮ್ಮ ಎಲ್ಲಿ ನಿಂತಿದ್ಯಾ? ಏನಿಲ್ಲ ಆಂಟಿ. ಓ, ನಾವು ನಿಮ್ಮರ ಹೇಳಮ್ಮ. ಏನಿಲ್ಲ ಆಂಟಿ, ಸೆಕೆಂಡ್ PUC ಮುಗೀತಲ್ಲ, CET ನೀಟ್ ಬರೆಯೋಣ ಅಂದ್ಕೊಂಡಿದ್ದೀನಿ. ಕೋಚಿಂಗ್ ಹೋಗ್ಬೇಕು, ಅದಕ್ಕೆಲ್ಲ ಎಕ್ಸಾಮ್ ಚೆನ್ನಾಗಿ ಮಾಡಬೇಕು ಅಂದರೆ ಕೋಚಿಂಗ್ ಹೋಗೋಣ ಅಂದರೆ ಅಪ್ಪ ನೋಡಿದ್ರೆ ಬೇಡ, ಮನೆಗೆ ಕುತ್ಕೊಂಡು ಓದ್ಕೊ, ದುಡ್ಡಿಲ್ಲ ಕೋಚಿಂಗ್ ಕಳ್ಸೋಕ್ಕೆ ಅಂತದ್ದು. ನಾನು ಹೆಂಗಂಟಿ ಮನೆ ಕುತ್ಕೊಂಡು ಓದ್ಕೊಂಡು? ಅದೆಂಥದ್ದು ಎಂಟ್ರೆನ್ಸ್ ಎಕ್ಸಾಮ್ ಅಂತಾರಲ್ಲ ಅದೇ? ಅದೇ. ನಮ್ಮ ಪಾಪ ಅನುಷನ ಅದೇ ಓದ್ತಿರೋದು. ಅವಳೇನು ಯಾಕೆ ಕೋಚಿಂಗ್ ಹೋಗಲ್ಲ, ಎಲ್ಗೂ ಹೋಗಲ್ಲ, ಮನೆಗೆ ಕೂತ್ಕೊಂಡು ಓದ್ಕೊಂತಾಳೆ. ಹೌದೇ? ಅದೆಂಗ ಆಂಟಿ? ಅದ್ಯಾತದು ಸಮಯ ಆ್ಯಪ್ ಅಂತ ನೋಡಮ್ಮ, ಅದ್ರಾಗೆ ಬರ್ತಾವಂತಲ್ಲ ಅನ್ಲಿಮಿಟೆಡ್ ಟೆಸ್ಟ್ ಎಲ್ಲ ಬರ್ತಾವಂತೆ. ತಿರ್ಗಾ ಎಲ್ಲ ಹಳೆವು ಪ್ರೀವಿಯಸ್ ಕ್ವಶನ್ ಪೇಪರ್ ಎಲ್ಲ ಬರ್ತಾವಂತೆ. ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗು, ಸಿಮಿಲರ್ AI ಕ್ವಶನ್ಸ್ ಎಲ್ಲ ಬರ್ತಾವಂತೆ. ಯಾವ್ದಾದ್ರವು ಹೇಳ್ತಿರ್ತಾಳಮ್ಮ. ಬರೋ ₹1 ಹಾಕಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡವಳು ಓದಕ್ಕಂತಾನೆ. ಇದ್ರಾಗೆ ಚೆನ್ನಾಗಿ ಓದ್ತಾಳೆ, ಪರವಾಗಿಲ್ಲ. ನೀನು ಓದು. ಇವಾಗ ಹೇಳಂಟಿ, ನಾನು ಡೌನ್ಲೋಡ್ ಮಾಡ್ಕೊಂತೀನಿ. ಸಮಯ ಅಂತ ಪ್ಲೇ ಸ್ಟೋರಲ್ಲಿ ಸಿಗ್ತೈತೆ. ಚಂದಕ್ಕೆ ಓದ್ಕ. ಯಾವ ಕೋಚಿಂಗು ಬೇಡ, ಟೀಚಿಂಗ್ ಬೇಡ, ಮನೆಗೆ ಕುತ್ಕೊಂಡು ಓದ್ಕೋಬಹುದು ಅಂತ ಈ ಆ್ಯಪ್ನಾಗೆ. ನಮ್ಮ ಸಮಯದಾಗಿ ಸಮಯ ಆ್ಯಪ್ ಇದ್ದಿದ್ರೆ ನಾವು ಇಷ್ಟೊತ್ತಿಗೆ IAS KS ಆಗ್ತಿದ್ವಿ.